ಇದಕ್ಕೆಲ್ಲ ಕಾಲ ಉತ್ತರ ಕೊಡುತ್ತೆ. ನಿಮ್ಮ ಹತ್ರಲ್ಲೇ ಇದಾವಲ್ಲ ಬ್ರದರೆಲ್ಲ, ಬೀದಿಲಿ ರವಾನೆ ಆಗಿದೆ. ಹಾಂ, ಏನು ಹೇಳಿ? ನಿಜ, ಅದು ನಿಂಗ ಆಲಿಯಾಸ್ ಜವರಾನ್ ಅವ್ರ ಜಮೀನು. 92ರಲ್ಲಿ ನೋಟಿಫಿಕೇಷನ್ ಆಯಿತು, 97ರಲ್ಲಿ ಡಿನೋಟಿಫಿಕೇಷನ್ ಆಯಿತು. ಇದೆಲ್ಲ ಇತಿಹಾಸ ಇದೆ. 2004 ಏನಾಯಿತು, 2005 ಏನಾಯಿತು. ಈಗ ಮುಖ್ಯಮಂತ್ರಿಗಳು ಇದು ಇವರ ಧರ್ಮಪತ್ನಿ ಹೆಸರಲ್ಲಿದ್ದಿದ್ದು ಅಂತ ಹೇಳ್ತಾರಲ್ಲ ಅಲ್ವೇ, ಇವ್ರ ಧರ್ಮಪತ್ನಿ ಹೆಸರಿಗೆ ಯಾವಾಗ ಬಂತು? ಅದೆಂಥದ್ದು ಅರಿಶಿನ ಕುಂಕುಮ ಕೊಡೋದಕ್ಕೆ ಅವರ ಅಣ್ಣ ಕೊಟ್ಟರಲ್ಲ, ಕೊಟ್ಟ ಡೇಟ್ ಏನು? 2013 ಚುನಾವಣೆಯಲ್ಲಿ ನಿಂತಾರಲ್ಲ, ಆ ಚುನಾವಣೆ ನಿಂತಾಗ ಈ ಪ್ರಾಪರ್ಟಿ ಘೋಷಣೆ ಮಾಡ್ಕೊಂಡವ್ರ? ಚುನಾವಣೆಗೆ ಅರ್ಜಿ ಹಾಕಬೇಕಾದ್ರೆ ಅಫಿಡವಿಟ್ನಲ್ಲಿ ಈ ಆಸ್ತಿ ಅವ್ರದ್ದು ಧರ್ಮಪತ್ನಿ ಹೆಸರಲ್ಲಿ ಇರ್ತಕ್ಕಂಥದ್ದು ಮಾಹಿತಿ ಕೊಟ್ಟವ್ರ? 2013. ಭಾಳ ವಿಷಯ ಇದೆ, ಮಾತಾಡೋಣ ಬನ್ನಿ. ನಮಸ್ಕಾರ ಎಲ್ಲರಿಗೂ. ಹಾಂ, ನೋಡೋಣ. ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೀಬೇಕು. ಚುನಾವಣೆ ನಡೆಯೋದಕ್ಕಿಂತ ಮುಂಚೆ ಮೆಂಬರ್ಶಿಪ್ ಡ್ರೈವ್ ಆಗಿ ಹೊಸದಾಗಿ ತಾಲೂಕು ಮಟ್ಟದಿಂದಲೂ ಚುನಾವಣೆಗಳಾಗಬೇಕು. ತಾಲೂಕು ಮಟ್ಟದಿಂದ ಆಯ್ಕೆಯಾಗಿ ಬರ್ತಕ್ಕಂಥವರು ನಮ್ಮ ಬೈಲಾದಲ್ಲಿ ಏನಿದೆ ಅಧ್ಯಕ್ಷನ ಆಯ್ಕೆ ಮಾಡ್ತಕ್ಕಂಥದ್ದು, ಆ ಒಂದು ಚುನಾವಣೆಯು ಸಹ ಇವತ್ತು ನಮ್ಮ ಬೈಲಾದಲ್ಲಿ ಇರ್ತಕ್ಕಂಥ ರೀತಿಯಲ್ಲೇ ನಡೀಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.